ಆತ್ಮೀಯ ಶಿಕ್ಷಕರಿಗೆ 9ನೇ ದಿನದ ವಿದ್ಯಾಪ್ರವೇಶ ತರಗತಿ ಮತ್ತು ನಲಿಕಲಿ ಸೇತುಬಂಧ ತರಗತಿಗೆ ಸ್ವಾಗತ. ಎಂದಿನಂತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಎಲ್ಲ ಮಕ್ಕಳನ್ನು ಅಂದರೆ 1ರಿಂದ 3 ತರಗತಿಗಳ ಎಲ್ಲ ಮಕ್ಕಳನ್ನು ಗುಡ್ ಮಾರ್ನಿಂಗ್, ವೆಲ್ಕಮ್, ಹ್ಯಾವ್ ಎ ವಂಡರ್ಫುಲ್ ವೆಡ್ನೆಸ್ಡೇ ಅಂತ ಹೇಳಿ ಸ್ವಾಗತಿಸಿ, ಜೊತೆಗೆ ಮಕ್ಕಳು ಕೂಡ ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು, ಸೇಮ್ ಟು ಯು ಅಂತ ಒಂದು ರಿಯಾಕ್ಟ್ ಮಾಡೋ ರೀತಿಯಲ್ಲಿ ಸೂಚನೆಗಳನ್ನು ಕೊಟ್ಟು ಮಕ್ಕಳನ್ನ ಒಳಗಡೆ ಸ್ವಾಗತಿಸಬೇಕಾಗುತ್ತೆ. ತದನಂತರ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಕನ್ನಡ ಅವಧಿಯ ಸೇತುಬಂಧ ಚಟುವಟಿಕೆಗಳೇನಿರುತ್ತೋ ಅದನ್ನು ನಿರ್ವಹಿಸಲಿಕ್ಕೆ ಮಾರ್ಗದರ್ಶನವನ್ನು ನೀಡಿ ಆಯಾ ಗುಂಪುಗಳಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಬಿಡಬೇಕು. ತದನಂತರ 1ನೇ ತರಗತಿ ಮಕ್ಕಳನ್ನು ಮಾತುಕತೆ ಅವಧಿಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು. ಅಲ್ಲಿ ನಿಮ್ಮನ್ನು ನೀವು ತಿಳಿದುಕೊಳ್ಳಿ ಎಂಬಂತಹ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಅದರ ಪ್ರಕಾರ ಮಕ್ಕಳನ್ನ ವೃತ್ತಾಕಾರದಲ್ಲಿ ಕೂರಿಸ್ಕೊಂಡು ಇಲ್ಲಿ ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸ್ಕೋಬೇಕಾಗತ್ತೆ. ಅಂದರೆ ದೇಹದ ಭಾಗಗಳಿಗೆ ಸಂಬಂಧಪಟ್ಟಂತಹ ಫ್ಲ್ಯಾಶ್ ಕಾರ್ಡ್ಗಳನ್ನ ಸಪ್ರೇಟಾಗಿ ಫ್ಲ್ಯಾಶ್ ಕಾರ್ಡ್ಗಳನ್ನ ಮುಂದೆ ಹಾಕಿ ಮಗು ಒಂದನ್ನು ಆರಿಸ್ಕೊಳ್ಳಿಕ್ಕೆ ಯಾವುದಾದ್ರು ಒಂದು ಆಟದ ಮೂಲಕ ಅಥವಾ ಪಾಸಿಂಗ್ ದ ಬಾಲ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಆಟದ ಮೂಲಕ ಮಕ್ಕಳು ಒಂದೊಂದೇ ಒಂದು ಫ್ಲ್ಯಾಶ್ ಕಾರ್ಡನ್ನು ತೊಗೋಬೇಕು. ಅದರಲ್ಲಿ ಏನಿದೆ ಅಂದರೆ ಯಾವ ಅಂಗ ಇದೆ ಮತ್ತು ಅಂಗದ ಬಗ್ಗೆ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ, ತಿಳಿಸ್ಕೊಡ್ಬೇಕಾಗತ್ತೆ. ಅಥವಾ ಮಕ್ಕಳಿಗೆ ಗೊತ್ತಿದ್ರೆ ಅದನ್ನು ಮಕ್ಕಳಿಂದನೇ ಹೇಳಿಸುವಂಥ ಒಂದು ಚಟುವಟಿಕೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟೋಸ್ ಈ ಒಂದು ಪದ್ಯವನ್ನು ರಾಗವಾಗಿ ಹೇಳ್ಕೊಡ್ಬೇಕಾಗತ್ತೆ. ಇನ್ನು 2ನೇ ಅವಧಿ ನನ್ನ ಸಮಯ. ಈ ಅವಧಿಗೆ ಹೋಗೋ ಮುನ್ನ 2 ಮತ್ತು 3ನೇ ತರಗತಿಗಳಿಗೆ ಕನ್ನಡ ಸೇತುಬಂಧ ಚಟುವಟಿಕೆಯನ್ನು ಮುಂದುವರಿಸಲಿಕ್ಕೆ ಅಗತ್ಯ ಮಾರ್ಗದರ್ಶನವನ್ನು ಕೊಡಬೇಕಾಗತ್ತೆ. ಇನ್ನು ಇವತ್ತಿನ ದಿನ 9ನೇ ದಿನದಲ್ಲಿ ಈಗಾಗಲೇ 3ನೇ ದಿನ ಹೊಸ ಚಟುವಟಿಕೆಗಳನ್ನು ಹೇಳ್ಕೊಟ್ಟು 8ನೇ ದಿನದವರೆಗೂ ಕೂಡ ಮಕ್ಕಳೆಲ್ಲ ಆ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಸೊ ಈಗ 9ನೇ ದಿನದಲ್ಲಿ ಹೊಸ ಚಟುವಟಿಕೆಗಳನ್ನು ಮತ್ತು ಆಯಾ ಕಲಿಕಾ ಸ್ಥಳಗಳಲ್ಲಿ ಅಂದರೆ 4 ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಶಿಕ್ಷಕರು. ಇದರ ಒಂದು ವಿಡಿಯೋಗಳಿದೆ, ಯಾವ್ಯಾವ ಕಲಿಕಾ ಸ್ಥಳದಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅಂತ. ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಮಕ್ಕಳೇ, ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದಾಗ ಗೊಂಬೆ ಮೂಲೆ ಮತ್ತೆ ಬಿಲ್ಡಿಂಗ್ ಬ್ಲಾಕ್ಸ್ ಮೂಲೆಗೆ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಕೆಲವೊಂದು ಬಾಕ್ಸ್ಗಳನ್ನ ಇಟ್ಟಿದ್ದೀನಿ. ಈ ಬಾಕ್ಸ್ಗಳನ್ನ ದೊಡ್ಡದು ಚಿಕ್ಕದು ಅನ್ನೋದು ಗಾತ್ರಕ್ಕೆ ಅನುಗುಣವಾಗಿ ನೀವೇನ್ ಮಾಡ್ಬೇಕು, ಒಂದ್ರ ಮೇಲೆ ಜೋಡಿಸ್ಬೇಕು. ಉದಾಹರಣೆಗೆ ಇದು ದೊಡ್ಡದಿದೆ ಅಲ್ವಾ, ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು, ಈ ರೀತಿ ಅದ್ರ ಒಂದ್ರ ಮೇಲೆ ಈ ರೀತಿ ಜೋಡಿಸ್ಬೇಕು. ನೋಡಿ, ಇದು ಸ್ವಲ್ಪ ಚಿಕ್ಕದು ಉದ್ದದಲ್ಲಿ, ಆಮೇಲೆ ಇದು, ಆಮೇಲೆ ಇದು, ಈ ರೀತಿಯಲ್ಲಿ ನೋಡಿ ಗಾತ್ರಕ್ಕೆ ಅನುಗುಣವಾಗಿ. ದೊಡ್ಡದು ಯಾವ್ದು ಮಕ್ಕಳ? ಇದು. ಅದಕ್ಕಿಂತ ಚಿಕ್ಕದು ಇದು, ಅದಕ್ಕಿಂತ ಚಿಕ್ಕದು ಇದು, ಅದಕ್ಕಿಂತ ಚಿಕ್ಕದು ಇದು, ಕೊನೆಯಲ್ಲಿ ಇದು ಚಿಕ್ಕದು. ಈ ರೀತಿಯಲ್ಲಿ ಒಂದ್ರ ಮೇಲೊಂದು ಜೋಡಿಸ್ಬೇಕು ನೀವು. ಗೊತ್ತಾಯ್ತಲ್ಲ? ಈ ಕಲಿಕಾ ಸ್ಥಳಕ್ಕೆ ಬಂದಾಗ ಈ ಒಂದು ಆಕ್ಟಿವಿಟಿಯನ್ನ ನೀವು ಇಲ್ಲಿ ಮಾಡಬೇಕು. ಈಗ ಇದುವರೆಗೂ ಬೇರೆ ಆಕ್ಟಿವಿಟಿ ಮಾಡಿದ್ರಿ, ನೆಕ್ಸ್ಟ್ ನಾಳೆಯಿಂದ ಈ ಆಕ್ಟಿವಿಟಿಯನ್ನ ನೀವು ಮಾಡಬೇಕು. ಹಾಗೆ ಇನ್ನೊಂದು ಮೂಲೆ ಇದೆ, ಇಲ್ಲಿ ಇನ್ನೊಂದು ಕಲಿಕಾ ಸ್ಥಳ ಇದೆ, ಗೊಂಬೆ ಕಲಿಕಾ ಸ್ಥಳ. ಇಲ್ಲಿ ಗೊಂಬೆಗಳು ತುಂಬಾ ರೀತಿ ಗೊಂಬೆಗಳನ್ನ ಇಟ್ಟಿದ್ದೀನಿ ನೋಡಿ. ವೆಹಿಕಲ್ಗಳು ಇಟ್ಟಿದ್ದೀನಿ, ಪ್ರಾಣಿಗಳಿಟ್ಟಿದ್ದೀನಿ, ಇಲ್ಲಿ ಗೊಂಬೆಗಳಿಟ್ಟಿದ್ದೀನಿ. ಈಗ ನನಗೆ ಇವನ್ನ ಏನ್ ಮಾಡ್ಬೇಕು ಅಂದ್ರೆ ಒಟ್ಟಿಗೆ ಇಟ್ಬಿಟ್ಟಿದ್ದೀನಿ, ಆಯ್ತಾ? ನೀವು ಇಲ್ಲಿಗೆ ಬಂದಾಗ ಇವನ್ನೆಲ್ಲ ತಗೊಂಡು ಏನ್ ಮಾಡ್ಬೇಕು ಗೊತ್ತಾ, ಬೇರೆ ಬೇರೆ ಮಾಡ್ಬೇಕು. ಪ್ರಾಣಿಗಳದೇ ಬೇರೆ, ಮನುಷ್ಯರದೇ ಬೇರೆ, ವಾಹನಗಳದೇ ಬೇರೆ ಇಡ್ಬೇಕು. ಹೇಗಿಡ್ತೀರಾ? ಈಗ ನೋಡಿ, ಇದು ವೆಹಿಕಲ್ ಅಲ್ವಾ, ಇದು ವೆಹಿಕಲ್, ಇದು ಕೂಡ ವೆಹಿಕಲ್, ಇದು ವೆಹಿಕಲ್. ಈ ವೆಹಿಕಲ್ ಇಷ್ಟಿದೆ ನೋಡಿ, ಇಲ್ಲಿ ಒಂದಿದೆ. ಇವನ್ನ ಒಂದು ಗ್ರೂಪ್ ಮಾಡಬೇಕು. ಪ್ರಾಣಿಗಳದನ್ನ ಒಂದು ಗ್ರೂಪ್ ಮಾಡಬೇಕು. ಪ್ರಾಣಿಗಳದ್ದು ಒಂದು ಗ್ರೂಪ್. ಇನ್ನು ಇದು ಮನುಷ್ಯದಲ್ವಾ, ಮನುಷ್ಯರದನ್ನ ಒಂದು ಗ್ರೂಪ್. ಇವೆಲ್ಲ ಏನ್ ಮಕ್ಕಳ? ಇವೆಲ್ಲ ವೆಹಿಕಲ್ಗಳು. ಇಲ್ಲಿ ನೋಡಿ, ನಾಳೆ ಬಂದಾಗ ಆಟ ಆಡಿರಂತೆ. ಇಲ್ಲಿ ಇವೆಲ್ಲ ವೆಹಿಕಲ್ಗಳು, ಇವೆಲ್ಲ ಪ್ರಾಣಿಗಳು, ಇವೆಲ್ಲ ಮನುಷ್ಯರು ಗೊಂಬೆಗಳು. ಇವು ನಮ್ ತರ ಇದೆ ಅಲ್ವಾ? ನೋಡಿದ್ರೆ ಈ ರೀತಿ ಸಪ್ರೇಟ್ ಮಾಡ್ಬೇಕು. ಅರ್ಥ ಆಗುತ್ತಲ್ವಾ? ಇಲ್ಲಿ ವಾಹನಗಳು, ಇಲ್ಲಿ ಎಲ್ಲ ಪ್ರಾಣಿಗಳು, ಇಲ್ಲಿ ಗೊಂಬೆಗಳು. ಈ ರೀತಿಲಿ ಈ ಕಲಿಕಾ ಸ್ಥಳಕ್ಕೆ ಬಂದಾಗ ಒಟ್ಟಿಗೆ ಇರೋದನ್ನ ನೀವೇನ್ ಮಾಡ್ಬೇಕು, ಈ ರೀತಿ ಗುಂಪು ಮಾಡಿ ಇಡ್ಬೇಕು. ಈಗ ನಾಳೆ ನೀವು ಈ ಗಣಿತ ಮತ್ತೆ ವಿಜ್ಞಾನ ಕಲಿಕಾ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಏನ್ ಆಕ್ಟಿವಿಟಿ ಮಾಡ್ಬೇಕು ಅಂತ ಈಗ ಹೇಳ್ಕೊಡ್ತೀನಿ. ಈಗ ಒಂದ್ಸರಿ ಮಾಡಿಸ್ತೀನಿ, ನಾಳೆ ಅದನ್ನೇ ಆಕ್ಟಿವಿಟಿನ ಮಾಡಬೇಕು. ಇಲ್ಲಿ ನೋಡಿ, ಗಣಿತ ಕಲಿಕಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ 2 ರೀತಿಯ ಗೆರೆ ಹಾಕಿದ್ದೀನಿ ಮಕ್ಕಳ. ಒಂದು ಏನಾಗಿದೆ, ವಕ್ರವಾಗಿದೆ, ಇನ್ನೊಂದು ಸ್ಟ್ರೈಟ್ ಆಗಿದೆ ಗೆರೆ ಅಲ್ವಾ, ನೋಡ್ತಿದ್ದೀರಾ? ಈಗ ಒಬ್ರು, ಈಗ ದರ್ಶಿತ್, ನೀನ್ ಬಾಯ್ಲಿ ಆ ಕಡೆ ಗೆರೆ ಎಳ್ದಿನ ಅಲ್ಲಿಗೆ ಹೋಗಿ ನಿಂತ್ಕೋ, ಆ ತುದಿಗೆ ಹೋಗಿ ನಿಂತ್ಕೋ, ಗೆರೆ ತುದಿಗೆ. ಭಗತ್, ನೀನು ಈ ಕಡೆಗೆ ನಿಂತ್ಕೋ, ಆ ಗೆರೆ ತುದಿಲಿ ನಿಂತ್ಕೋ, ಹೋಗು ಅಲ್ಲಿ ಲಾಸ್ಟ್. ಈಗ ನೋಡಿ, ನೀವು ನಾನು ಆ ಗೆರೆ ಹೇಗೆ ಹಾಕಿದ್ದೀನೋ ಆ ಗೆರೆ ಮೇಲೆ ನಡ್ಕೊಂಬರ್ಬೇಕು. ನನ್ನ ಕಡೆಗೆ ಹಿಂಗೆ ನಡ್ಕೊಂಬರ್ಬೇಕು. ಆ ಗೆರೆ ಹೇಗೆ ಹೋಗಿದೆಯೋ ಹಾಗೆ ಹೋಗ್ಬೇಕು ಮಕ್ಕಳ. ನಡ್ಕೊಂಬನ್ನಿ ನೋಡ್ತೀನಿ.
ಗುಡ್. ಇಲ್ಲಿ ಒಂದು ಗೆರೆ ಸ್ಟ್ರೈಟ್ ಆಗಿದೆ, ಇನ್ನೊಂದು ಗೆರೆ ಏನಾಗಿದೆ, ವಕ್ರವಾಗಿದೆ. ಆ ಗೆರೆ ಮೇಲೆ ನೀವು ಹೇಗೆ ಗೆರೆ ಹಾಕಿದ್ದೀನಿ ಹಾಗೆ ನಡ್ಕೊಂಬರ್ಬೇಕು. ನಾಳೆಯಿಂದ ಈ ಗ್ರೂಪಿಗೆ ಬಂದಾಗ ಇದೇ ಒಂದು ಆಟವನ್ನ ಆಡಬೇಕು. ಆಯ್ತಾ ಮಕ್ಕಳೇ? ಈಗ ಗೆರೆ ಮೇಲೆ ನಡೆದ್ರಿ ಅಲ್ವಾ? ಈಗ ನೆಕ್ಸ್ಟ್ ಇಲ್ಲಿ ವಿಜ್ಞಾನ ಅನ್ವೇಷಣಾ ಕಲಿಕಾ ಸ್ಥಳದಲ್ಲಿ ಏನು ಮಾಡಬೇಕು ಅಂದರೆ, ಅಲ್ಲಿ ನೀರಿಟ್ಟಿದ್ದೀನಿ ಲೋಟದಲ್ಲಿ, ಹಾಗೆ ಮೂರು ಲೋಟದಲ್ಲಿ ಏನು ಮಾಡಿದ್ದೀನಿ, ಬಣ್ಣ ಹಾಕಿದ್ದೀನಿ. ಈಗ ಮೊನ್ನೆ ಮಾಡಿದ್ರಲ್ಲ ಅದೇ ರೀತಿ ಚಟುವಟಿಕೆನೆ. ಈಗ ನೀರನ್ನು ಸ್ವಲ್ಪನೇ ಎಲ್ಲ ಬಾಟ್ಲಿಗೂ ಎಲ್ಲ ಲೋಟಕ್ಕೂ ಹಾಕಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಸ್ವಲ್ಪ ಹಾಕಬೇಕು. ನಿಧಾನ ಹಾಕು. ಕಾಲು ಭಾಗದಷ್ಟು ಹಾಕಬೇಕು. ಹಾಕು, ಇನ್ನು ಈ ಕಡೆದು ಹಾಕು. ಭಗತೀಗ ನೀನು ನೀರು ಹಾಕ್ತೆ ಅಲ್ವಾ? ಆ ಕಡೆದು ಯಾವ ಬಣ್ಣದ ಇದೆ ಮಕ್ಕಳ? ಕೆಂಪು. ಮತ್ತಿದ್ದು ಬಿಳಿ. ಈ ಕಡೆ ಇರೋದು ನೀಲಿ ಅಲ್ವಾ? ಈಗ ಅದನ್ನ ಮಿಕ್ಸ್ ಮಾಡೋದು ಹೇಗೋ ಅಂತಾನು ನಾನು ಹೇಳ್ಕೊಟ್ಟಿದ್ದೆ. ಒಂದಕ್ಕೊಂದನ್ನ ಮಿಕ್ಸ್ ಮಾಡಿದ್ರೆ, ಈಗ ಬಿಳಿ ಬಣ್ಣ ತಗೋ. ಬಿಳಿ ಬಣ್ಣನ ಕೆಂಪುದ್ರೊಳಗೆ ಹಾಕು. ಬಿಳಿ ಬಣ್ಣ ತಗೋ ಅಂದಿದ್ದು. ಬಿಳಿ ಬಣ್ಣನ ಕೆಂಪುದ್ರೊಳಗೆ ಹಾಕು. ನೋಡಿ ಅದು ಏನು ಚೇಂಜ್ ಆಗುತ್ತೆ ನೋಡಿ. ಲೈಟ್ ಕಲರ್ ಆಯಿತು. ಒಂದು ನಿಮಿಷ. ನಾಳೆಯಿಂದ ಹಾಕಿರಂತೆ. ಸಾಕು ಬಿಡು, ಸಾಕು. ನಾಳೆಯಿಂದ ಹಾಕಿರಂತೆ. ನೋಡಿ, ಕೆಂಪು ಬಣ್ಣಕ್ಕೆ ಬಿಳಿ ಬಣ್ಣ ಹಾಕಿದ ತಕ್ಷಣನೇ ಪಿಂಕ್ ಕಲರ್ ಆಗೋಯ್ತು, ಗುಲಾಬಿ ಬಣ್ಣ ಆಗೋಯ್ತಲ್ಲ. ಇದೇ ರೀತಿ ಬದಲಾವಣೆಗಳನ್ನ ನೀವು ಈಗ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮಾಡಿ ನೋಡಬೇಕು. ಆಯ್ತಾ ಮಕ್ಕಳ? ನೆಕ್ಸ್ಟ್ ಓದುವ ಮತ್ತು ಬರೆಯುವ ಕಲಿಕಾ ಸ್ಥಳಕ್ಕೆ ಬಂದಾಗ ಏನೇನು ಮಾಡಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ನೀವು ಈ ಕಲಿಕಾ ಸ್ಥಳಕ್ಕೆ ಬಂದಾಗ ಇದೇ ಚಟುವಟಿಕೆಗಳನ್ನ ಮಾಡಬೇಕು. ಈಗ ಇಲ್ಲೊಂದು ಚಾರ್ಟ್ ಇಟ್ಟಿದ್ದೀನಿ, ಸ್ವಚ್ಛತಾ ಅಭ್ಯಾಸಗಳು ಅಂತ ಇದೆ. ನನಗಲ್ಲಿ ಅವರು ಏನೇನು ಮಾಡ್ತಿದ್ದಾರೆ ಅನ್ನೋದು ಚಿತ್ರ ನೋಡಿ ಹೇಳಬೇಕು. ಅಲ್ಲೊಂದು ಚಿತ್ರ ತೋರಿಸ್ತೀನಿ. ಆ ಚಿತ್ರದಲ್ಲಿ ಏನು ಮಾಡ್ತಿದ್ದಾರೆ ಅಂತ ನನಗೆ ಹೇಳು. ಈ ಚಿತ್ರದಲ್ಲಿ ಏನು ಮಾಡ್ತಿದ್ದಾರೆ ಮಕ್ಕಳು? ಕೈ ತೊಳಿತಿದ್ದಾರೆ. ನೀನು ಕೈ ತೊಳಿತೀಯಾ? ಯಾವಾಗ ತೊಳಿತೀಯ ಕೈನ? ಊಟ ಮಾಡೋ ಮೊದಲು ಕೊನೆಗೋ? ಮೊದಲು ತೊಳಿಬೇಕು, ಕೊನೆಗೂ ತೊಳಿಬೇಕು ಅಲ್ವಾ? ಇವನೇನ್ ಮಾಡ್ತಿದ್ದಾನೆ? ಬ್ರಷ್ ಮಾಡ್ತಿದ್ದಾನೆ. ಯಾವಾಗ ಬ್ರಷ್ ಮಾಡಬೇಕು? ಬೆಳಿಗ್ಗೆ ಮತ್ತೆ ರಾತ್ರಿ ಮಲಗಬೇಕಾದ್ರೆ, ಊಟ ಆಗಿ ಮಲಗಬೇಕಾದ್ರೂ ಕೂಡ ಬ್ರಷ್ ಮಾಡಬೇಕು. ಈ ರೀತಿ ಈ ಚಟುವಟಿಕೆಗಳನ್ನ ಗಮನಿಸ್ಬಿಟ್ಟು ಅಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ಹೇಳಬೇಕು. ಅದು ಒಳ್ಳೇದ ಕೆಟ್ಟದ್ದು ಅಂತ ಕೂಡ ಹೇಳಬೇಕು. ಇಲ್ಲಿ ನೋಡಿ, ಮೂಗೊಳಗಡೆ ಕೈ ಬೆರಳು ಹಾಕಿದ್ದಾನೆ. ಅದು ಸರಿನಾ ತಪ್ಪು ಮಕ್ಕಳ? ತಪ್ಪು. ಮತ್ತೆ ಮಕ್ಕಳ, ಇಲ್ಲಿ ಬರೆಯುವ ಕಲಿಕಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮರಳಿನ ಮೇಲೆ ಏನು ಮಾಡಬೇಕು ಅಂದರೆ ನೀವು ಬರೀಬೇಕು. ಏನು ಬರಿತೀರಾ? ಈಗ ಉದಾಹರಣೆಗೆ ನಾನು ಸ್ಟ್ರಾ ಕಡ್ಡಿನಲ್ಲಿ ಬರಿತೀರಿ, ನೀವು ಬೆರಳಲ್ಲಿ ಬರೀಬೇಕು. ಆಯಿತಾ? ನೋಡಿ ಇಲ್ಲಿ ಉದಾಹರಣೆಗೆ ನೋಡಿ, ನನ್ನ ಹೆಸರಿನ ಮೊದಲನೇ ಅಕ್ಷರವನ್ನು ಬರಿತೀನಿ. ಈಗ ಎಮ್ ನೋಡಿ, ಎಮ್ ಬರ್ತೆ. ಆಯಿತಾ? ಈಗ ಭಗತ್ ನಿಂದು ಯಾವುದು ಮೊದಲನೇ ಅಕ್ಷರ? ಬಿ. ಬರಿ ನೋಡೋಣ, ಬೆರಳಲ್ಲಿ ಬರಿ. ವೆರಿ ಗುಡ್, ಚೆನ್ನಾಗಿ ಕಲ್ತಿದ್ದಾನೆ ಬೀನ. ಆಯಿತಾ? ಇದೇ ಥರ ನೀವೇನು ಮಾಡಬೇಕು, ಅಲ್ಲಿ ಏನು ಬೇಕಾದರೂ ಬರಿಬೋದು. ಆಯಿತಾ? ಮರಳಲ್ಲಿ ಏನು ಮಾಡಬಾರ್ದು? ಬರಿಬೋದು. ನೋಡೋಣ, ಈಗ ದರ್ಶಿತ್ ಬರಿ ನೋಡ್ತೀನಿ. ಏನಾದರೂ ಏನು ಗೊತ್ತದನ್ನು ಬರಿ. ಇಲ್ಲ ಏನಾದ್ರು ಗೀಚು ನೋಡೋಣ, ಏನಾದರೂ ಬರಿಬೋದು. ನಿನ್ನ ಅಕ್ಷರದ್ದು ಗೊತ್ತಿದ್ರೆ ಬರಿ, ನಿನ್ನ ಹೆಸರದ್ದು ಅಕ್ಷರ ಗೊತ್ತಿದ್ರೆ ಬರಿ. ವೆರಿ ಗುಡ್ ದರ್ಶಿತ್. ಅದರಲ್ಲಿ ವೆರಿ ಗುಡ್. ಅದು ಪೂರ್ತಿ ದೊಡ್ಡದಾಗಿಲ್ಲ, ಬರೆಯೋದು ಕಲ್ತಿದ್ದೀರಲ್ವಾ? ಗುಡ್. ಮಕ್ಕಳಲ್ಲಿ ಆಟಿಕೆ ಮಾಡಿ ಕಲಿ ಮತ್ತು ಕಲೆಗೊಂದು ಕರಕುಶಲ ಕಲಿಕಾ ಸ್ಥಳಕ್ಕೆ ಬಂದಾಗ ಏನು ಮಾಡಬೇಕು ಅಂದರೆ, ಇಲ್ಲಿ ಕಲೆಗೊಂದು ನೆಲೆ ಕರಕುಶಲ ಕಲಿಕಾ ಸ್ಥಳದಲ್ಲಿ ಇಲ್ಲಿ ಕೆಲವೊಂದು ಹತ್ತಿ ಉಂಡೆಗಳನ್ನ ಇಟ್ಟಿದ್ದೀನಿ, ಹಾಗೆ ಫೆವಿಕಾಲ್ ಇಟ್ಟಿದ್ದೀನಿ. ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಇಡ್ತೀನಿ. ನೀವೇನು ಮಾಡಬೇಕು ಅಂದರೆ, ಈ ಚಿತ್ರದ ಮೇಲೆ ಫಸ್ಟ್ ಫೆವಿಕಾಲ್ ಹಾಕಬೇಕು, ಆಮೇಲೆ ಅದ್ರ ಮೇಲೆ ಹತ್ತಿ ಉಂಡೆಗಳನ್ನ ಜೋಡಿಸ್ತಾ ಹೋಗ್ಬೇಕು. ನಾನೀಗ ಒಂದು ಮಾಡಿ ತೋರಿಸ್ತೀನಿ. ನಾಳೆಯಿಂದ ಈ ಚಟುವಟಿಕೆನ ಈ ಗುಂಪಕ್ಕೆ ಬಂದಾಗ ಮಾಡಬೇಕು. ನೋಡಿ, ಇಲ್ಲಿ ಫೆವಿಕಾಲಲ್ಲಿ ಏನು ಮಾಡಬೇಕು? ಓಂ ಅಂತ ಬರ್ದಿದ್ದೀನಲ್ವಾ? ಇಲ್ಲಿ ಬೇರೆ ಬೇರೆ ಚಿತ್ರ ಇಟ್ಟಿರ್ತೀನಿ. ಆಯ್ತಾ? ನೀವೇನು ಮಾಡಬೇಕು, ಆ ಚಿತ್ರದ ಮೇಲೆ ಈ ರೀತಿ ಫೆವಿಕಾಲ್ನ ಹಾಕಬೇಕು ಫಸ್ಟು. ಆಯ್ತಾ? ಆಮೇಲೆ ಹತ್ತಿ ಉಂಡೆನ ತಗೊಂಡು ಒಂದೊಂದನ್ನೇ ಜೋಡಿಸ್ಬೇಕು. ಆಯ್ತಾ? ನೋಡಿ, ಪಾಸ್ ಮಾಡಿ. ನೋಡಿ, ಈ ರೀತಿಯಲ್ಲಿ ನೀವು ಹತ್ತಿ ಉಂಡೆನ ಈ ರೀತಿ ಅದ್ರ ಮೇಲೆ ಇಡಬೇಕು, ಆ ಚಿತ್ರದ ಮೇಲೆ ಇಡಬೇಕು. ಇಡ್ತೀರಲ್ಲ? ನೆಕ್ಸ್ಟ್ ಹಾಗೆ ಆಟಿಕೆ ಮಾಡಿ ಕಲೀಲಿ ಇನ್ನೊಂದು ಆಟ ಇದೆ. ಇನ್ನೊಂದು ಆಟ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ರಾ ಅನ್ನೋ ಅಕ್ಷರವನ್ನ ಬರ್ದಿದ್ದೀನಿ ಮಕ್ಕಳ. ಈ ಕಲಿಕಾ ಸ್ಥಳಕ್ಕೆ ಬಂದಾಗ ಎರಡೆರಡು ಚಟುವಟಿಕೆ ಮಾಡಬೇಕು. ಇದೊಂದು, ಇನ್ನೊಂದು. ಇದ್ರ ಮೇಲೆ ಏನ್ ಮಾಡ್ಬೇಕು ಅಂತ ಹುಣಸೆ ಬೀಜಗಳನ್ನ
ಸಿಪ್ಪೆಗಳಿದೆ ಅವುಗಳನ್ನ ಜೋಡಿಸ್ಬೋದು. ನಾನೀಗ ಹುಣಸೆ ಬೀಜವನ್ನ ಜೋಡಿಸ್ತೀನಿ, ನೋಡ್ತೀರಾ? ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದ್ರೆ ನೀವು 2 ಚಟುವಟಿಕೆ ಮಾಡ್ಬೇಕು. ಒಂದು ಹತ್ತಿ ಉಂಡೆಯಿಂದ ಹತ್ತಿ ಉಂಡೆಯಿಂದ ಈ ರೀತಿ ಚಿತ್ರದ ಮೇಲೆ ಜೋಡಿಸ್ಬೇಕು. ಇನ್ನೊಂದು ಎಲ್ಲಿ ಅಕ್ಷರಗಳು ಅಥವಾ ಏನಾದ್ರೂ ಒಂದು ಆಕೃತಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಹುಣಸೆ ಬೀಜಗಳನ್ನ ಜೋಡಿಸ್ಬೇಕು. ಹುಣಸೆ ಬೀಜ, ಕಲ್ಲು ಅಥವಾ ಸಿಪ್ಪೆಗಳು ಬರ್ತಾವಲ್ಲ, ಕಡಲೆಕಾಯಿ ಸಿಪ್ಪೆಗಳು, ಆ ಥರದನ್ನ ಜೋಡಿಸಿಡ್ಬೇಕು. ಮಾಡ್ತೀರಲ್ಲ? ನಾಳೆಯಿಂದ ಈ ಕಲಿಕಾ ಸ್ಥಳಕ್ಕೆ ಬಂದಾಗ ಈ ಚಟುವಟಿಕೆಗಳನ್ನ ನೀವು ಮಾಡಬೇಕು. ತದನಂತರ 3ನೇ ಅವಧಿ ಬುನಾದಿ ಸಂಖ್ಯಾಜ್ಞಾನ. ಇಲ್ಲಿ ಬುನಾದಿ ಸಂಖ್ಯಾಜ್ಞಾನ ಅವಧಿಯನ್ನು ಪ್ರಾರಂಭಿಸೋದಕ್ಕೆ ಮುಂಚೆ 2 ಮತ್ತು 3ನೇ ತರಗತಿಗೆ 2ನೇ ಅವಧಿ ಗಣಿತ ಅವಧಿ ಪ್ರಾರಂಭವಾಗುತ್ತೆ. ಸೊ ಅಲ್ಲಿ ಗಣಿತ ಸೇತುಬಂಧಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಏನಿರುತ್ತೋ ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು, ಅದಕ್ಕಿಂತ ಮೊದಲು ಕನ್ನಡ ಅವಧಿಯ ಒಂದು ದಿನಚರಿಯನ್ನು ನಾವಲ್ಲಿ ಎಂಟ್ರಿ ಮಾಡಿಕೊಂಡು, ತದನಂತರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಚಟುವಟಿಕೆಯನ್ನು ನಿರ್ವಹಿಸಲಿಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟು ನಾವು 1ನೇ ತರಗತಿಗೆ ವಿದ್ಯಾಪ್ರವೇಶದಲ್ಲಿ ಬುನಾದಿ ಸಂಖ್ಯಾಜ್ಞಾನ ಅವಧಿಯನ್ನು ಪ್ರಾರಂಭಿಸಬೇಕು. ಈ ಅವಧಿಯಲ್ಲಿ ಗುಂಪಿಗೆ ಸೇರಿದ ವಸ್ತು ಗುರುತಿಸು ಎಂಬಂತಹ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ನೀವು ನಿರ್ವಹಣೆ ಮಾಡ್ಬೋದು. ಜೊತೆಗೆ ಇಲ್ಲಿ IL 6 ಇದು ಗುಂಪಿಗೆ ಸೇರುವುದಿಲ್ಲ ಎಂಬಂಥ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ನೀಡಲಾಗಿದೆ. ಇದು ಗಣಿತ ಅಭ್ಯಾಸ ಪುಸ್ತಕದ 6ನೇ ಪುಟದಲ್ಲಿ ಇರುತ್ತೆ, ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಪ್ರತಿ ಮಗುವಿಗೂ ಪ್ರತ್ಯೇಕ ಅಭ್ಯಾಸ ಪುಸ್ತಕ ಇರುತ್ತದೆ. ಸೊ ಹಾಗಾಗಿ ಪ್ರತಿ ಮಗುಗೂ ಪ್ರತ್ಯೇಕವಾಗಿ ಈ ಹಾಳೆಗಳನ್ನು ನಿರ್ವಹಣೆ ಮಾಡಬೇಕಿರುತ್ತೆ. ನಾನು 3 ಲೈನಲ್ಲಿ ವಸ್ತುಗಳನ್ನ ಇಟ್ಟಿದ್ದೀನಿ. ಒಂದೊಂದು ಲೈನಲ್ಲಿ 2 ಒಂದೇ ಥರ ಇದೆ, ಇನ್ನೊಂದು ಬೇರೆ ಥರ ಇದೆ. ಆಯಿತಾ? 2 ಲೈನಲ್ಲಿ ಇಲ್ಲಿ ನೋಡಿ, ಉದಾಹರಣೆಗೆ ಇಲ್ಲಿ 2 ಪ್ರಾಣಿಗಳಿಟ್ಟಿದ್ದೀನಿ, ಇನ್ನೊಂದು ಏನಿಟ್ಟಿದ್ದೀನಿ? ಗಾಡಿ, ವಾಹನದ ಮೆಟೀರಿಯಲ್, ವಾಹನದ ಆಟಿಕೆ ಇಟ್ಟಿದ್ದೀನಿ. ಇನ್ನು 2ನೇ ಲೈನಲ್ಲಿ 2 ಸ್ಟೆಪ್ಲರ್ ಇದೆ, ಇನ್ನೊಂದು ವೈಟ್ನರ್ ಪೆನ್ ಇದೆ. ಆಯಿತಾ? ಇನ್ನೊಂದರಲ್ಲಿ 2 ದೊಡ್ಡ ಪೆನ್ಗಳಿದೆ, ಇನ್ನೊಂದು ಸಣ್ಣದು ಪೆನ್ಸಿಲ್ ಇದೆ. ಈಗ ಇದರಲ್ಲಿ ಬಗತ್ತೆದು ಬಾ. ಈ ಫಸ್ಟ್ ಒನ್ 2 ಪ್ರಾಣಿ ಇದೆ, ಮತ್ತೊಂದು ಆಟಿಕೆ ಇದೆಯಲ್ಲ ಗಾಡಿದು, ಅದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ. ಅಂದರೆ 3 ವಸ್ತುಗಳಿಟ್ಟಿದ್ದೀನಿ, ಒಂದೇ ಥರದ್ದು 2 ಬಿಟ್ಟು ಯಾವುದು ಬೇರೆ ಥರ ಇದೆ ಅದನ್ನು ಎತ್ಕೊಂಡು ನನಗೆ ಇವೆರಡರಲ್ಲಿ ಫಸ್ಟ್ ಲೈನಲ್ಲಿ ಒಂದೇ. ಇದೇ ರೀತಿ ಗುಂಪಿಗೆ ಸೇರದ ಅಂದರೆ 2 ಒಂದೇ ರೀತಿಯ ಮತ್ತು ಇನ್ನೊಂದು ಬೇರೆ ಇರುವಂತಹ ವಸ್ತುವನ್ನು ಮಕ್ಕಳಿಂದ ತೆಗೆಸಿಟ್ಟು ಗುಂಪಿಗೆ ಸೇರಿದ ವಸ್ತುವನ್ನು ತೆಗೆಯುವಂಥ ಒಂದು ಆಟವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ನೆಕ್ಸ್ಟು 4ನೇ ಅವಧಿ ಸೃಜನಶೀಲ ಕಲೆ. ಇಲ್ಲಿ ಬ್ರಷ್ನಿಂದ ಚಿತ್ರಕಲೆ ಅಂತ ಕೊಟ್ಟಿದ್ದಾರೆ. ನೀವು ಸ್ಪ್ರೇ ಪೇಂಟಿಂಗಾರು ಮಾಡಿಸ್ಕೋಬೋದು ಅಥವಾ ಡ್ರಾಯಿಂಗ್ ಬ್ರಷ್ನಾರು ಬಳಸ್ಕೊಂಡು ಮಕ್ಕಳಿಗೆ ಯಾವುದಾದ್ರು ಒಂದು ಚಿತ್ರವನ್ನು ಕೊಟ್ಟು ಅದರೊಳಗಡೆ ಬಣ್ಣದಿಂದ ಅಲ್ಲಿ ಬಣ್ಣ ಮತ್ತು ಬ್ರಷ್ನಿಂದ ಬಳಸ್ಕೊಂಡು ಅಲ್ಲಿ ಬಣ್ಣ ಹಚ್ಚುವಂಥ ಒಂದು ಚಟುವಟಿಕೆಯನ್ನು ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಇದು ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಒಟ್ಟು ಬ್ರಷನ್ನು ಬಳಸ್ಕೊಂಡು ಮಗು ಬಣ್ಣ ಹಚ್ಚುವಂಥ ಒಂದು ಚಟುವಟಿಕೆಯನ್ನು ಮಾಡಬೇಕಾಗತ್ತೆ. ಇದರ ಜೊತೆಗೆ HW4 ಹೇಳಿದ ಸಂಖ್ಯೆಗಳಿಗೆ ನೀಡಿದ ಬಣ್ಣ ಹಾಕು ಎಂಬಂಥ ಒಂದು ಚಟುವಟಿಕೆ ಹಾಳೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇದು 1ನೇ ತರಗತಿಯ ಆರೋಗ್ಯ ಮತ್ತು ಪರಿಸರ ಅಭ್ಯಾಸ ಪುಸ್ತಕದಲ್ಲಿ ಇರುತ್ತದೆ. ಇಲ್ಲಿಗೆ 4 ಅವಧಿಗಳು ಮುಗಿಯುತ್ತೆ ಒಂದು ವಿದ್ಯಾಪ್ರವೇಶದಲ್ಲಿ. ಹಾಗೆ ನಲಿಕಲಿಯಲ್ಲಿ 2 ಅವಧಿಗಳು ಕಂಪ್ಲೀಟ್ ಆಗುತ್ತೆ. ಸೊ ಗಣಿತ ಅವಧಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆ ಅಲ್ಲಿ ದಿನಚರಿಯಲ್ಲಿ ಮಕ್ಕಳು ಎಷ್ಟು ಚಟುವಟಿಕೆಯನ್ನು ನಿರ್ವಹಿಸಿದ್ರು ಅದನ್ನು ದಿನಚರಿಯಲ್ಲಿ ಎಂಟ್ರಿ ಮಾಡಿಕೊಂಡು ಗಣಿತ ಅವಧಿಯನ್ನು ಮುಗಿಸ್ಬೇಕಾಗುತ್ತೆ. ಇನ್ನು ಮಧ್ಯಾಹ್ನದ 1ನೇ ಅವಧಿ ಭಾಷಾಭಿವೃದ್ಧಿ. ಇಲ್ಲಿ ಭಾಷಾಭಿವೃದ್ಧಿ ಅವಧಿಯನ್ನು ಪ್ರಾರಂಭಿಸೋದು ಮುನ್ನ 2 ಮತ್ತು 3ನೇ ತರಗತಿಗಳಿಗೆ ಇಂಗ್ಲೀಷ್ ಅವಧಿಯನ್ನು ಪ್ರಾರಂಭಿಸಬೇಕು. ಅಲ್ಲಿ ಇಂಗ್ಲೀಷ್ RWಗೆ ಸಂಬಂಧಪಟ್ಟಂತೆ ಉಳಿಕೆ ಆಗಿರುವಂಥ ಮೆಟ್ಟಿಲು ಸಂಖ್ಯೆಗಳು, ಈಗಾಗಲೇ ಬ್ರಿಡ್ಜ್ ಕೋರ್ಸಲ್ಲಿ ಯಾವ್ಯಾವ ಮೆಟ್ಟಿಲು ಸಂಖ್ಯೆಗಳನ್ನು ಕಲಿಸ್ಬೇಕು ಅಂತ ಹೇಳಿದ್ರು ಅದರಲ್ಲಿ ಉಳಿಕೆ ಆಗಿದ್ರೆ ಆ ಒಂದು ಮೆಟ್ಟಿಲು ಸಂಖ್ಯೆಯನ್ನು ಅಲ್ಲಿ ಏನು ಕೊಟ್ಟಿರ್ತಾರೆ ಚಟುವಟಿಕೆಯನ್ನು ಸ್ಟೆಪ್ ಬೈ ಸ್ಟೆಪ್ಪು ನಿರ್ವಹಣೆ ಮಾಡಲಿಕ್ಕೆ ಹೇಳಿ ನಾವು ತದನಂತರ ಭಾಷಾಭಿವೃದ್ಧಿ ಅವಧಿಯನ್ನು ಮುಂದುವರಿಸಬೇಕಾಗುತ್ತೆ. ಇಲ್ಲಿ ಆಲಿಸುವುದು ಮತ್ತು ಮಾತನಾಡುವುದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಮುಖ ಏನನ್ನು ಹೇಳುತ್ತಿದೆ ಅಂದರೆ ಅಲ್ಲಿ ಸ್ಮೈಲೀಸ್ ಅಂತೇಳಿ ನೀವು ಮೊಬೈಲಲ್ಲಿ ವಾಟ್ಸಪ್ ಇದರಲ್ಲಿ ನೋಡಿರ್ತೀರ. ಅಂದರೆ ನಗು ಮುಖ, ಅಳು ಮುಖ, ಆಮೇಲೆ ದುಃಖ ಆಗಿರೋದು, ಆಮೇಲೆ ಕೋಪ ಮಾಡ್ಕೊಂಡಿರೋದು, ಈ ರೀತಿಯಾದಂಥ ಸ್ಮೈಲಿಗಳನ್ನು ನೀವೇನು ಮಾಡಬೇಕು, ಫ್ಲ್ಯಾಶ್ ಕಾರ್ಡ್ಗಳನ್ನ ಮಾಡ್ಕೋಬೇಕು. ಅವನ್ನ ಫ್ಲ್ಯಾಶ್ ಕಾರ್ಡ್ನ ಮಧ್ಯದಲ್ಲಿ ಇಟ್ಬಿಟ್ಟು, ವೃತ್ತದ ಮಧ್ಯದಲ್ಲಿ ಇಟ್ಬಿಟ್ಟು ಅವುಗಳನ್ನು ತೊಗೊಂಡು ಒಂದೊಂದೇ ಮಗು ಅದನ್ನು ಎತ್ಕೊಂಡು ಅದು ಏನನ್ನು ಸೂಚಿಸುತ್ತೆ ಅಂದರೆ ಇದು ನಗ್ತಾ ಇದೆ ಅಥವಾ ಇದು ಕೋಪ ಮಾಡ್ಕೊಂಡಿದೆ, ಈ ರೀತಿಯಲ್ಲಿ ಅದನ್ನು ಗುರುತು ಮಾಡಲಿಕ್ಕೆ ಮಕ್ಕಳಿಗೆ ಈ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ. ಹಾಗೆ ವಿವಿಧ ಆಂಗಿಕ ಚಲನೆಯ ಮೂಲಕ ವಿವಿಧ ಭಂಗಿಗಳನ್ನು, ವಿವಿಧ ಭಾವನೆಗಳನ್ನು ಯಾವ ರೀತಿ ಮಗು ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದನ್ನು ಕೂಡ ನೀವು ಅಳೋದು ಹೇಗೆ, ನಗೋದು ಹೇಗೆ, ಈ ರೀತಿಯಲ್ಲಿ ಹೇಳೋದ್ರ ಮೂಲಕ ಮಕ್ಕಳಿಗೆ ಆ ಒಂದು ಮುಖ ಏನನ್ನು ಹೇಳುತ್ತೆ ಅನ್ನೋದನ್ನು ಪರಿಚಯಿಸಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಈ ಒಂದು
ಕನ್ನಡ ECಗೆ ಸಂಬಂಧಪಟ್ಟಂತೆ ಈ ಒಂದು ಅವಧಿಯಲ್ಲಿ EC 3ನೇ ಪುಟದಲ್ಲಿರುವಂತಹ ಗುರುತಿಸಿ ಹೇಳೋ ಎಂಬಂಥ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ನೀವಿಲ್ಲಿ ಮಾಡಿಸ್ಬೇಕಾಗತ್ತೆ. ನಂತರ ಅರ್ಥಗ್ರಹಿಕೆಯೊಂದಿಗಿನ ಓದು. ಇಲ್ಲಿ ಅರ್ಥಗ್ರಹಿಕೆಯೊಂದಿಗಿನ ಓದು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಹೆಸರಿನ ಜಗತ್ತು ಅಂತ ಇದೆ. ಈ ಚಟುವಟಿಕೆ ಬಗ್ಗೆ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿ. ಈ ಚಟುವಟಿಕೆಯನ್ನು ಆರಂಭಿಸೋದಕ್ಕೂ ಮುಂಚೆ ನೀವು ಏನು ಮಾಡಬೇಕಾಗುತ್ತೆ, ಅಲ್ಲಿ ಒಬ್ಬ ನಾಯಕರನ್ನು ನೇಮಿಸಿ ಅಥವಾ ಅದರಲ್ಲಿ ಯಾವ ಮಗು ಸ್ವಲ್ಪ ಚೂಟಿದೆಯೋ ಆ ಮಗುನ ಬೇಕಾದರೂ ನೀವು ಇದು ಮಾಡ್ಬೋದು. ಇಲ್ಲ ಅಂದರೆ ನೀವು LS ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ 2-3ಕ್ಕೆ ಅಲ್ಲಿ ವರ್ಕನ್ನು ಕೊಟ್ಟು ಅಥವಾ ಅಲ್ಲಿ ಏನಾದರೂ ಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಚಿತ್ರವನ್ನು ಅಲ್ಲಿ ಏನು ಸನ್ನಿವೇಶ ಇದೆ ಅದನ್ನು ಮಗು ಗುರುತಿಸಲಿಕ್ಕೆ 2-3ನೇ ತರಗತಿಯವರಿಗೆ ಚಟುವಟಿಕೆಯನ್ನು ಕೊಟ್ಟು ಕೂಡ ಈ ಚಟುವಟಿಕೆಯನ್ನು ನಿರ್ವಹಿಸ್ಬೋದು. ಅಥವಾ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಈ ಒಂದು ಅವಧಿಯನ್ನು ನಿರ್ವಹಣೆ ಮಾಡ್ಕೊಳ್ಳಿ. ಈ ಒಂದು ಅರ್ಥಗ್ರಹಿಕೆಯೊಂದಿಗೆ ನಾವು ಓದೋದ್ರಲ್ಲಿ ಹೆಸರಿನ ಜಗತ್ತು ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಮಕ್ಕಳೇ, ಇಲ್ಲಿ ಕೆಲವೊಂದು ಮಿಂಚು ಪಟ್ಟಿಗಳನ್ನ ಹಾಕಿದ್ದೀನಿ. ಒಂದೊಂದೇ ಹೆಸರದು 2 ಬರ್ದು ಹಾಕಿದ್ದೀನಿ. ಇಲ್ಲಿ ಉದಾಹರಣೆ ಇದು ಕುರ್ಚಿ, ಅದು ಬಾಗಿಲು, ಇದು ಟೇಬಲ್, ಇದು ಕಪ್ಪು ಹಲಗೆ. ಆಯ್ತಾ? ಈಗ ಒಂದೊಂದು ಮಿಂಚು ಪಟ್ಟಿನ 2 ಇದೆಯಲ್ಲ, ಅದ್ರಲ್ಲಿ ಒಂದೊಂದನ್ನ ತಗೊಂಡೋಗಿ ಅದು ಎಲ್ಲಿದೆಯೋ, ಈಗ ಕಪ್ಪು ಹಲಗೆ ಅಂದ್ರೆ ಬೋರ್ಡ್ ಹತ್ರ ಒಂದು ಅಂಟಿಸ್ತೀನಿ, ಬಾಗಿಲು ಅನ್ನೋದನ್ನ ಬಾಗಿಲ ಹತ್ರ ಒಂದು ಅಂಟಿಸ್ತೀನಿ, ಕುರ್ಚಿ ಅನ್ನೋದನ್ನ ಕುರ್ಚಿ ಹತ್ರ ಒಂದು ಅಂಟಿಸ್ತೀನಿ, ಹಾಗೆ ಟೇಬಲ್ ಅನ್ನೋದನ್ನ ಟೇಬಲ್ ಹತ್ರ ಒಂದು ಅಂಟಿಸ್ತೀನಿ. ಆಯ್ತಾ? ನೀವು ಈ ಉಳಿದಿರೋ 4 ಇದೆಯಲ್ಲ ಅದನ್ನ ಕೊಡ್ತೀನಿ, ಅದೇ ಥರದನ್ನ ನಾನು ಎಲ್ಲಿ ಅಂಟಿಸಿದ್ದೀನಿ ಅಂತ ನೀವು ಹುಡುಕ್ಬೇಕು. ಆಯ್ತಾ ಮಕ್ಕಳ? ನೋಡಿ, ಕುರ್ಚಿ ಅನ್ನೋದನ್ನ ಕುರ್ಚಿಗೆ ಅಂಟಿಸಿದ್ದೀನಿ, ಕಪ್ಪು ಹಲಗೆ ಅನ್ನೋದನ್ನ ಕಪ್ಪು ಹಲಗೆ ಅಂಟಿಸಿದ್ದೀನಿ, ಬಾಗಿಲು ಅನ್ನೋದನ್ನ ಬಾಗಿಲಿಗೆ ಅಂಟಿಸಿದ್ದೀನಿ, ಟೇಬಲ್ ಅನ್ನೋದನ್ನ ಟೇಬಲ್ಗೆ ಅಂಟಿಸಿದ್ದೀನಿ. ಆಯ್ತಾ? ನೋಡ್ಕೊಂಡ್ರಿ ಅಲ್ವಾ? ಈಗ ನಾನಲ್ಲಿ ಒಬ್ಬೊಬ್ಬರಿಗೆ ನಾನು ಮಿಂಚು ಪಟ್ಟಿ ಕೊಡ್ತೀನಿ, ನೀವು ಅದನ್ನ ತಗೊಂಡು ಏನು ಮಾಡಬೇಕು, ಭಗತ್ ನಿಮಗೆ ಯಾವ ಸ್ಲಿಪ್ ಕೊಟ್ಟಿದ್ದೀನೋ ಅದನ್ನ ಆ ಜಾಗಕ್ಕೆ ತಗೊಂಡೋಗಿ ಇಟ್ಕೊಂಡು ನಿಂತ್ಕೋಬೇಕು. ಮಕ್ಕಳೀಗ ನಿಮ್ಮ ಕೈಗೆ ಸ್ಲಿಪ್ ಸಿಕ್ಕಿದೆಯಲ್ಲ, ಅದೇ ಥರದ್ದು ಎಲ್ಲಿದೆ ಅಂತ ಹೋಗಿ ನಿಂತ್ಕೊಳ್ಳಿ, ನೋಡ್ತೀನಿ. ಫಾರ್ ಎಕ್ಸಾಂಪಲ್, ಭಗತ್ತದ ಏನಿದೆ? ಬಾಗಿಲು. ವೆರಿ ಗುಡ್. ನಿಂದು ತೆಗಿ ತೋರಿಸು. ಕುರ್ಚಿ. ಗುಡ್. ಅಲ್ಲೇ ಹೋಗಿ ನಿಂತ್ಕೋಬೇಕು. ನಿಂದೇನಿದೆಪ್ಪ? ಟೇಬಲ್. ಟೇಬಲ್ ಹತ್ರ ಹೋಗಿ ನಿಂತ್ಕೋಬೇಕು. ನಿಂದು ಇದೆಲ್ಲಿ ನಡೆಸಿದ್ದೀನಿ? ಕಪ್ಪು ಹಲಗೆ. ಕಪ್ಪು ಹಲಗೆ ಅಂದರೆ ವೆರಿ ಗುಡ್. ನಿಮ್ಗೆ ಏನೇ ಸ್ಲಿಪ್ ಸಿಕ್ಕಿದೆ ಆ ಜಾಗಕ್ಕೆ ಹೋಗಿ ಇಟ್ಕೊಂಡು ನಿಂತಿದ್ದೀರಾ ಅಲ್ವಾ? ವೆರಿ ಗುಡ್. ಇನ್ನು ನೆಕ್ಸ್ಟ್ ಉದ್ದೇಶಿತ ಬರಹ. ಇಲ್ಲಿ ಚಿತ್ರಿಸುವುದು ಮತ್ತು ಹೆಸರಿಸುವುದು ಅಂತ ಇದೆ. ಇಲ್ಲಿ ಮಕ್ಕಳು ತಮ್ಮ ಆಯ್ಕೆಯ ಹೂವು ಅಥವಾ ಹಣ್ಣಿನ ಚಿತ್ರವನ್ನು ಬರೆದ ಚಿತ್ರಕ್ಕೆ ಬಣ್ಣ ಹಚ್ಚಿಸ್ಬೇಕು. ಈಗಾಗಲೇ ಕೆಲವರು ಕೇಳಿದರು, ಕಲಿಕಾ ಚಪ್ರಕ್ಕೆ ಏನನ್ನು ಹಾಕಬೇಕು ಅಂತ ಕೇಳಿದ್ರು. ಇಲ್ಲಿ ವಿದ್ಯಾಪ್ರವೇಶದಲ್ಲಿ ಈ ರೀತಿ ಅನೇಕ ಚಟುವಟಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಚಟುವಟಿಕೆಗಳನ್ನು ಕಡಿಮೆ ಮಕ್ಕಳಿರೋ ಕಡೆ ಎಲ್ಲ ಮಕ್ಕಳಿಗೂ ಕೂಡ ಚಟುವಟಿಕೆಯನ್ನು ಮಾಡಲಿಕ್ಕೆ ಕೊಡಿ. ಹೆಚ್ಚು ಮಕ್ಕಳಿರೋ ಕಡೆ ಏನು ಮಾಡಬೇಕಾಗುತ್ತೆ, ಮನೆಯಿಂದ ಆ ಒಂದು ಚಟುವಟಿಕೆಯನ್ನು ಸೂಚನೆಗಳನ್ನು ಕೊಟ್ಟು 1-2 ನಾವು ಗ್ರೂಪ್ನಲ್ಲಿ ಮಾಡಿಸಿ ಉಳಿದ ಮಕ್ಕಳಿಗೆ ಮನೆಯಿಂದ ಮಾಡ್ಕೊಂಬರ್ಲಿಕ್ಕೆ ಮನೆ ಕೆಲಸವಾಗಿ ಕೊಟ್ಟು ಅವುಗಳನ್ನ ಮಾಡ್ಕೊಂಡು ಬಂದು ತಂದಂಥ ಮಕ್ಕಳಿಗೆ ಏನು ಮಾಡಬೇಕಾಯ್ತು, ಅದರಲ್ಲಿ ಯಾವುದು ಚೆನ್ನಾಗಿರುತ್ತೆ ಜಾಸ್ತಿ ಮಕ್ಕಳಿರೋ ಕಡೆ ಅದನ್ನು ಮಾತ್ರ ನೀವು ಕಲಿಕಾ ಚಪ್ರಕ್ಕೆ ಹಾಕಿ, ಇನ್ನು ಉಳಿದಂಥವನ್ನ ಮಕ್ಕಳ ಫೈಲಲ್ಲಿ ಇಡಿ. ಇನ್ನು ಎಲ್ಲಿ ಕಡಿಮೆ ಮಕ್ಕಳಿರ್ತಾರೋ ಅವ್ರು ಏನು ಮಾಡಬೇಕು ಅಂದರೆ ಇಲ್ಲಿ 2-3 ಮಕ್ಕಳು ಅಥವಾ 5-6 ಮಕ್ಕಳಿದ್ರೆ ಅವರು ಅಲ್ಲಿ ಮಕ್ಕಳಿಂದ ನಿರ್ವಹಣೆ ಮಾಡಿಸಿ ಕಲಿಕಾ ಚಕ್ರಕ್ಕೆ ತೂಗು ಹಾಕ್ಬೋದು, ಅಥವಾ ಚೆನ್ನಾಗಿರೋದನ್ನು ಕೂಡ ಬೇಕಾದರೂ ತೂಗು ಹಾಕ್ಬೋದು. ಸೊ ಈ ರೀತಿ ನಾವೇನು ಬರೆಸ್ತೀವೋ ಅದನ್ನು ಕೂಡ ನಾವಲ್ಲಿ ತೂಗು ಹಾಕ್ಬೋದು, ಅಥವಾ ಜಾಗ ಇಲ್ಲ ಅಂದರೆ ನೀವು ಕೃತಿ ಸಂಪುಟದಲ್ಲಿ ಇಡಬೇಕಾಗತ್ತೆ. ಇನ್ನು ಈ ಒಂದು ಅವಧಿ ಮುಗಿದ ನಂತರ ಹೊರಾಂಗಣ ಆಟದ ಅವಧಿ. ಇಲ್ಲಿ ಹೊರಾಂಗಣ ಆಟದಲ್ಲಿ ಕುಂಟೆಬಿಲ್ಲೆ ಆಟವನ್ನು ಆಡಿಸ್ಬೇಕಾಗತ್ತೆ. ಕುಂಟೆಬಿಲ್ಲೆ ಆಟ ನಿಮ್ಮ ಹಂತದಲ್ಲಿ ಯಾವ ಮಕ್ಕಳು ಯಾವ ರೀತಿ ಆಡ್ತಾರೋ ಅದೇ ರೀತಿಯಲ್ಲಿ ಆಡಿಸಿ. ಇದು ಆಟವನ್ನು ಆಡಿಸೋದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು RWಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಹೇಳಿ 2-3 ತರಗತಿಗೆ ಮಾರ್ಗದರ್ಶನ ನೀಡಿ ಹೋಗಬೇಕಾಗತ್ತೆ. ಅಲ್ಲಿ ಕುಂಟೆಬಿಲ್ಲೆ ಆಟವನ್ನು ಆಡಿಸ್ಬೇಕು, ಜೊತೆಗೆ ಸುರಕ್ಷತಾ ನಿಯಮಗಳನ್ನು ಹೇಳಿ ಅಲ್ಲಿ 20 ನಿಮಿಷ ಅವ್ರ ಜೊತೆ ಆಟ ಆಡಿಸ್ಕೊಂಡು ತದನಂತರ ಮತ್ತೆ 2-3ನೇ ತರಗತಿಗಳಿಗೆ ಪರಿಸರ ಅಧ್ಯಯನದ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಸೂಚನೆಗಳನ್ನು ಕೊಟ್ಟು ಬರವಣಿಗೆ ಅಥವಾ ಏನಾದ್ರು ಕೆಲಸವನ್ನು ಕೊಟ್ಟು ಮತ್ತೆ 1ನೇ ತರಗತಿ ಮಕ್ಕಳೊಂದಿಗೆ ನಾವು ಹೊರಾಂಗಣ ಆಟದ ಅವಧಿನ ಕಂಪ್ಲೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹೊರಾಂಗಣ ಆಟದ ಅವಧಿ ಮುಗಿದ ಮೇಲೆ ಕಥಾ ಸಮಯದ ಅವಧಿ, ಈ 7ನೇ ಅವಧಿ. ಈ 7ನೇ ಅವಧಿಯಲ್ಲಿ ಕತೆ ಸೋನಿ ಮತ್ತು ಟೊಮೆಟೊಸ್. ಹಿಂದಿನ ದಿನ ನಾವು ಕಥೆಯನ್ನು ಹೇಳಿರ್ತೀವಿ, ಇಲ್ಲಿ ಸಾಹಿತ್ಯ ಮತ್ತು ಚಿತ್ರಗಳನ್ನು ಬಳಸ್ಕೊಂಡು ಕಥೆಯನ್ನು ಮತ್ತೊಮ್ಮೆ ಪುನರ್ಮನನ ಮಾಡಬೇಕಾಗತ್ತೆ. ಜೊತೆಗೆ 2 ಮತ್ತು 3ನೇ ತರಗತಿಗೆ ಪರಿಸರ ಅಧ್ಯಯನ ಅವಧಿಯನ್ನು ಮತ್ತು ಆರೋಗ್ಯ ಪರಿಸರದ ಅವಧಿಯನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ. ಈ ದಿನದಲ್ಲಿ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಕ್ಕಳಿಗೆ ಪುನರಾವಲೋಕನ ಮಾಡಬೇಕು. ಜೊತೆಗೆ ನಾನಾಗಲೇ ಹೇಳಿದಾಗೆ ಮನೆ ಕೆಲಸಕ್ಕೆ ಯಾವುದಾದ್ರು ಒಂದು ಚಟುವಟಿಕೆಯನ್ನು ನೀಡಿ ಮರನೇ ದಿನದ ಒಂದು ಚಟುವಟಿಕೆಗೆ ಏನು ಸಿದ್ಧತೆ ಬೇಕು ಅದನ್ನು ನಾವು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ನಂತರ ಕೊನೆಯದಾಗಿ 2 ಮತ್ತು 3ನೇ ತರಗತಿ ಮಕ್ಕಳ ಒಂದು ದಿನಚರಿಯನ್ನು, ಅಂದರೆ ಏನೇನೆಲ್ಲ ಬೆಳಗ್ಗೆಯಿಂದ ಏನೇನೆಲ್ಲ
ಕನ್ನಡ ಆಗಿರ್ಬೋದು, ಗಣಿತ ಆಗಿರ್ಬೋದು, ಆರೋಗ್ಯ ಪರಿಸರ ಅಥವಾ ಪರಿಸರ ಅಧ್ಯಯನ ಅಥವಾ ಇಂಗ್ಲೀಷ್ ಇದಕ್ಕೆ ಸಂಬಂಧಪಟ್ಟಂತೆ ದಿನಚರಿಯಲ್ಲಿ ಹೇಗೆ ನಮೂದು ಮಾಡ್ಕೋಬೇಕು ಅಂತ ಹೇಳಿದಾರೋ ಆ ರೀತಿಯಲ್ಲಿ ಎಲ್ಲವನ್ನು ನಮೂದು ಮಾಡಬೇಕು ಮತ್ತು ಕರೆಕ್ಷನ್ ಮಾಡಿ ಡೇಟ್ ಸೈನನ್ನು ಹಾಕಿ ಇಡಬೇಕಾಗುತ್ತೆ. ಇದಿಷ್ಟು 9ನೇ ದಿನದ ಒಂದು ತರಗತಿ ನಿರ್ವಹಣೆಗೆ ಸಂಬಂಧಪಟ್ಟಂಥ ಮಾಹಿತಿ. ಧನ್ಯವಾದಗಳು.